ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಇಂದಿನ ಮಿಸ್ ಜನವರಿ 30ರ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂತಹ ಟಾಪ್ 30 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ನಾವು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳಿದೆ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾವು ಇಲ್ಲಿವರೆಗೂ ಮಾಡಿರ್ತಕ್ಕಂತಹ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ ಆಗಿರಲಿ ಆ್ಯಂಡ್ ದೆನ್ 2025 ಇಯರ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ ಆಗಿರಲಿ, ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅದು ನಿಮಗೆ ಖಂಡಿತವಾಗ್ಲೂ ಸಹ ಉಪಯೋಗ ಆಗುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ನಿಮಗೆ ಸೂಚನೆ ಹೇಳಬೇಕಾಗಿತ್ತು. ಓಕೆ, ಸೂಚನೆ ವಿನಂತಿ ಅಂತ ಎರಡನ್ನೂ ಸಹ ಅನ್ಕೊಳ್ಬಹುದು. ಏನು ಅಂತಂದರೆ, ಕೆಲವೊಬ್ಬರಿಗೆ ಕ್ಲಾಸ್ ಹೇಗೆ ಅಂದರೆ ಸ್ಪೀಡ್ ಅನ್ನಿಸ್ತಾ ಇರೋದು. ಓಕೆ, ನನ್ನ ಫ್ರೀಕ್ವೆನ್ಸಿಗೆ ನೀವು ಸಹ ಸಿಂಕ್ರೊನೈಸ್ ಆಗಿದ್ದರೆ ಓಕೆ, ನಿಮಗೆ ಇದು ನಾರ್ಮಲೇ ಫೀಲ್ ಕೊಡುತ್ತೆ. ಓಕೆ, ದ ಓಲ್ಡ್ ಸ್ಟೂಡೆಂಟ್ಗೆ ಇದು. ಬಟ್ ಇವಾಗ ಹೊಸದಾಗಿರ್ತಕ್ಕಂಥ ಕೆಲವು ಸ್ಟೂಡೆಂಟ್ಸ್ಗಳಿಗೆ ಅದು ಹೇಗಾಗುತ್ತೆ ಅಂದರೆ ಸಮ್ ಸ್ಪೀಡ್ ಅಂತ ಫೀಲ್ ಆಗುತ್ತೆ. ಓಕೆ, ನಿಮ್ಗೆ ಏನಾದರೂ ಸ್ಪೀಡ್ ಅಂತ ಫೀಲ್ ಆಗ್ತಾ ಇತ್ತು ಅಂದರೆ ರೈಟ್ ಸೈಡ್ ಟಾಪಲ್ಲಿ ನಿಮಗೆ ಒಂದು 3 ಡಾಟ್ಸ್ ಬರುತ್ತೆ. ಆ 3 ಡಾಟ್ಸ್ ಮೇಲೆ ನೀವು ಏನಾದರೂ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮಗೆ ಸ್ಪೀಡ್ ಅಂತ ಒಂದು ಆಪ್ಷನ್ ಬರುತ್ತೆ. ಆ ಸ್ಪೀಡ್ ಆಪ್ಷನಲ್ಲಿ ನಿಮಗೆ ನಾರ್ಮಲ್ ನಾನು ಮಾತಾಡ್ತಾ ಇರೋದು 1x ಅಲ್ಲಿ ಇರುತ್ತೆ, ಸರಿನಾ? ನಿಮಗೆ ಏನಾದರೂ ಸ್ಪೀಡ್ ಅನ್ನಿಸ್ತಾ ಇತ್ತು ಅಂದರೆ ಪ್ಲೀಸ್ ನೀವು 0.9x ಅಲ್ಲಿ ಅಥವಾ 0.85x ಅಲ್ಲಿ ಇಟ್ಕೊಂಡು ನೀವು ಕ್ಲಾಸನ್ನು ಕೇಳಿ. ಅದು ನಿಮಗೆ ನಿಧಾನವಾಗಿ ಕೇಳಿಸುತ್ತೆ, ಸರಿನಾ? ಇಲ್ಲ ಸರ್, ನಾವು ನಿಮ್ಮ ಜೊತೆ ಹೋಗ್ತೀವಿ ಅಂತ ಹೇಳಿದ್ರೆ ಜಸ್ಟ್ ಏನಿಲ್ಲ, ನನ್ನ ಜೊತೆ ನೀವು ನಾರ್ಮಲ್ ಆಗಿ ಕೇಳ್ಬೋದು. ಸರ್, ನಿಮಗಿಂತ ಮುಂದೆ ಹೋಗ್ತೀವಿ ಅಂತಂದರೆ 1.5x ಅಲ್ಲಿ ಇಲ್ಲಾಂದರೆ 2x ಅಲ್ಲಿ ಸಹ ನೀವು ಕೇಳ್ಬೋದು. ಓಕೆ, ಜಸ್ಟ್ ಆ ಕಡಿಮೆ ಟೈಮಲ್ಲಿ ಜಾಸ್ತಿ ಇನ್ಫಾರ್ಮೇಷನ್ ಕೊಡಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿರೋದ್ರಿಂದ ಸ್ವಲ್ಪ ಇರುತ್ತೆ. ಓಕೆ, ಮೀನ್ಸ್ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ ಬನ್ನಿ. ಏನಿದೆ ಮೊದಲ ಪ್ರಶ್ನೆ? ಎಲ್ಲ ಒಪ್ಪಂದಗಳ ತಾಯಿ ಎಂದು ಕರೆಯಲಾಗುವ ಐತಿಹಾಸಿಕ ಮುಕ್ತ ವ್ಯಾಪಾರ ಒಪ್ಪಂದ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾತುಕತೆಯನ್ನು ಭಾರತವು ಇತ್ತೀಚೆಗೆ ಯಾವ ಒಕ್ಕೂಟದೊಂದಿಗೆ ಪೂರ್ಣಗೊಳಿಸಿದೆ ಅಂತ ಕೇಳಿದ್ದೇನೆ. ಸರ್, ಇಲ್ಲಿ ನಮಗೆ 3 ಪಾಯಿಂಟ್ಗಳು ಕ್ಲಿಯರ್ ಆಗಬೇಕು. ಏನು ಸರ್? ಒಂದು, ಎಲ್ಲ ಒಪ್ಪಂದಗಳ ತಾಯಿ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಯಾವುದನ್ನ ಕರಿತೀವಿ ಸರ್ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸಮಗ್ರ ಸಹಕಾರ ಒಪ್ಪಂದ. ಇಲ್ಲ ಅಂತಂದ್ರೆ ಏನಂತ ಹೇಳ್ತೀವಿ ನಾವು? ಈ ಮುಕ್ತ ವ್ಯಾಪಾರ ಒಪ್ಪಂದ ಅಂತ ಹೇಳ್ತೀವಿ, ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಸರ್, ಏನಂತ ಹೇಳ್ತೀವಿ ಇದನ್ನ? ಮುಕ್ತ ಒಪ್ಪಂದಗಳ ತಾಯಿ ಅಂತ ಹೇಳ್ತೀವಿ. ಮೀನ್ಸ್ ಎಲ್ಲ ಒಪ್ಪಂದಗಳ ತಾಯಿ ಅಂತ ಹೇಳ್ತೀವಿ. ಮದರ್ ಆಫ್ ಆಲ್ ಡೀಲ್ಸ್ ಅಂತ ನಾವು ಯಾವುದನ್ನ ಕರಿತೀವಿ ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಸರ್ FTA. ವಾಟ್ ಯು ಮೀನ್ ಬೈ FTA? ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಹಾಗಾದ್ರೆ ಯಾವ ಒಂದು ಒಕ್ಕೂಟದೊಂದಿಗೆ ಇದನ್ನ ಪೂರ್ಣಗೊಳಿಸಿದೆ ಸರ್? ಯಾವ ದೇಶ? ನಮ್ಮ ಭಾರತ ದೇಶ. ಯಾವುದು? ಆಸಿಯಾನ್ ಜೊತೆಗೆ, ಬ್ರಿಕ್ಸ್ ಜೊತೆಗೆ, ಈ ಒಂದು ಯುರೋಪಿಯನ್ ಯೂನಿಯನ್ ಜೊತೆಗೆ ಆ್ಯಂಡ್ ದೆನ್ ಸಾರ್ಕ್ ಜೊತೆಗೆ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ, ಈ ಯುರೋಪಿಯನ್ ಯೂನಿಯನ್ ಅಂತ ಹೇಳ್ತೀವಿ. ಸರ್, ಯಾವುದು ಈ ಒಂದು ಯುರೋಪಿಯನ್ ಯೂನಿಯನ್? ಇದು ಸ್ಥಾಪನೆಯಾಗಿರೋವಾಗ ಸರ್ 1993, ನೆನಪಿಟ್ಕೊಳ್ಳಿ ಇದನ್ನ. ಅದನ್ನ ಈ ಒಂದು ಏಷಿಯನ್ ಸ್ಥಾಪನೆಯಾಗಿರೋದು ಯಾವಾಗ? ಅವಾಗ ನಾವು ಹೇಳಬೇಕಾಗುತ್ತೆ ಸರ್ 1967ರಲ್ಲಿ ಇದು ಸ್ಥಾಪನೆ ಆಯಿತು. ಆ್ಯಂಡ್ ದೆನ್ ಸರ್ ಸಾರ್ಕ್ ಸ್ಥಾಪನೆಯಾಗಿರೋದು ಯಾವಾಗ? 1985 ಅಂತ ಹೇಳ್ತೀವಿ. ಸರ್, ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳ್ಬೋದು. ಆ್ಯಂಡ್ ದೆನ್ ಬ್ರಿಕ್ಸ್ ಸ್ಥಾಪನೆ ಆಗಿರೋದು ಯಾವಾಗ? ಬ್ರಿಕ್ಸ್ 2010ರಲ್ಲಿ. ಓಕೆ, ಇದು ಸಹ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜನವರಿ 27ರಂದು ಸಮಾನ ನಾಗರಿಕ ಸಂಹಿತೆ ಯಾವುದು? ಯೂನಿಫಾರ್ಮ್ ಸಿವಿಲ್ ಕೋಡ್ನ ಜಾರಿಯ ಮೊದಲ ವಾರ್ಷಿಕೋತ್ಸವವನ್ನು ಆಚರಿಸಿದ ರಾಜ್ಯ ಯಾವುದು ಅಂತ ಕೇಳಿದ್ದಾನೆ. ಯಾವ ರಾಜ್ಯ ಸರ್ ಅದು? ಗೋವಾ, ಉತ್ತರಾಖಂಡ್, ಗುಜರಾತ್ ಮತ್ತು ಈ ಒಂದು ಉತ್ತರ ಪ್ರದೇಶ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ದ್ಯಾಟ್ ಈಸ್ ಉತ್ತರಾಖಂಡ. ಹೌದು, ಈ ಒಂದು ಉತ್ತರಾಖಂಡ್ ಅಂತ ಹೇಳ್ತೀವಿ. ಸರ್, ಯಾವುದು? ಈ ಒಂದು ಉತ್ತರಾಖಂಡ್. ಈ ಉತ್ತರಾಖಂಡ್ ಏನಿದೆ ಅಲ್ವಾ, ಈ UCCಯನ್ನು ಜಾರಿಗೆ ಮಾಡಿದೆ. ಯಾವ ವರ್ಷ ಜಾರಿಗೆ ಮಾಡಿದೆ ಸರ್? ಇದು 2025 ಜನವರಿ 27ಕ್ಕೆ ಇದು UCCಯನ್ನು ಮೀನ್ಸ್ ಈ ಸಮಾನ ನಾಗರಿಕ ಸಂಹಿತೆಯನ್ನು ಜಾರಿಗೆ ತಂದಿತ್ತು. ಹಾಗಾದರೆ ಈ ಒಂದು UCCಯ ಬಗ್ಗೆ ಹೇಳ್ತಕ್ಕಂತಹ ವಿಧಿ ಯಾವುದು ಸರ್? ಅವಾಗಲೂ ಹೇಳಬೇಕಾಗಿದೆ ಸರ್. ಏನಿಲ್ಲ ಸರ್, 44ನೇ ವಿಧಿ ಅದರ ಬಗ್ಗೆ ಹೇಳುತ್ತಲ್ವಾ? ಹೌದು, ಈ 44ನೇ ವಿಧಿ ಅನ್ನೋದು ಸಮಾನ ನಾಗರಿಕ ಸಮಿತಿಯ ಬಗ್ಗೆ ಹೇಳುತ್ತೆ. ಇದನ್ನು ಜಾರಿಗೆ ತಂದಿರತಕ್ಕಂತಹ 2ನೇ ಭಾರತ ರಾಜ್ಯ ಯಾವುದು ಅಂತ ಕೇಳಿದ್ರೆ ಉತ್ತರಾಖಂಡ. ಸರ್, ಮೊದಲ ಅಂತ ಇದೆಯಲ್ಲ ಸರ್ ಇದು? ಹೌದು, ಸ್ವತಂತ್ರದ ನಂತರ ಅಂತ ಕೇಳಿದ್ರೆ ಮೊದಲ. ಬಟ್ ನಮ್ಮ ಭಾರತದ ಒಟ್ಟಾರೆ ರಾಜ್ಯಗಳಲ್ಲಿ ಮೊದಲ ರಾಜ್ಯ ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಗೋವಾ ರಾಜ್ಯ. ಸರಿನಾ? ಯಾಕೆ ಅಂತಂದರೆ ಈ ಪೋರ್ಚುಗೀಸರು ಏನಿದಾರಲ್ವಾ, UCCಯನ್ನು, ಓಕೆ, ಈ ಒಂದು ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಸ್ವತಂತ್ರಕ್ಕಿಂತ ಮುಂಚೆ 1947ಗಿಂತ ಮುಂಚೆನೇ ಇಲ್ಲಿ ಗೋವಾದಲ್ಲಿ ತಂದುಬಿಟ್ಟಿದ್ದಾರೆ. ಓಕೆ, ಮೀನ್ಸ್ ನೀನು ಯಾವುದೇ ಧರ್ಮೀಯ ವ್ಯಕ್ತಿಯಾಗಿರು, ಯಾವುದೇ ಜಾತಿಯ ವ್ಯಕ್ತಿಯಾಗಿರು, ನಿನಗೆ ಎಲ್ಲರಿಗೂ ಸಹ ಒಂದೇ ಕಾನೂನು ಅಂತ ಹೇಳ್ಬಿಟ್ಟಿದ್ದಾರೆ ಎಲ್ಲಿ? ಗೋವಾದಲ್ಲಿ. ಬಟ್ ಸ್ವತಂತ್ರದ ನಂತರ ತಂದಿರತಕ್ಕಂತಹ ಮೊದಲ ರಾಜ್ಯ ಯಾವುದು ಅಂತ ಕೇಳಿದ್ರೆ ಉತ್ತರಾಖಂಡ್ ರಾಜ್ಯ ಅಂತ ಹೇಳ್ತೀವಿ. ಸರಿನಾ? ಯಾವ ಒಂದು ವಿಧಿ ಅನ್ವಯ ಸರ್ ಅಂತ ಕೇಳಿದ್ರೆ 44ನೇ ವಿಧಿ ಅನ್ವಯ. ಹಾಗಾದರೆ ಇದು ಫಂಡಮೆಂಟಲ್ ರೈಟ್ ಅಥವಾ ಅಲ್ವಾ ಸರ್? ದಿಸ್ ಇಸ್ ನಾಟ್ ಫಂಡಮೆಂಟಲ್ ರೈಟ್. ಯಾಕೆ? ಇದನ್ನು ನಾವು DPSP ಅಂತ ಹೇಳ್ತೀವಿ. ಓಕೆ, ಯಾಕೆ ಅಂತಂದರೆ ಈ 12ರಿಂದ 35ನೇ ವಿಧಿಯವರೆಗೆ ಇದು ಕಂಡು ಬರುವುದಿಲ್ಲ. ಅದಕ್ಕೆ ಇದನ್ನು ನಾವೇನಂತ ಹೇಳ್ತೀವಿ ಅಂತಂದರೆ ಇದು ಫಂಡಮೆಂಟಲ್ ರೈಟ್ ಅಲ್ಲ, ಯಾವುದು ಈ ಒಂದು UCC ಅನ್ನೋದು. ಸರ್, ಇದು ಸಹ ನಿಮಗೆ ಗೊತ್ತಿರಲಿ ಕೇಳಬಹುದು. ಆ್ಯಂಡ್ ದೆನ್ ಸರ್, ಹಾಗಾದರೆ ಇವಾಗ 3ನೇ ರಾಜ್ಯ ಯಾವುದಾದ್ರೂ ಪ್ರಯತ್ನ ಮಾಡ್ತಾ ಇದೆಯಾ ಈ ಒಂದು UCCಯನ್ನು ತರಬೇಕು ಅಂತ? ಅಥವಾ ಸ್ವತಂತ್ರದ ನಂತರ 2ನೇ ರಾಜ್ಯ ಯಾವುದಾದ್ರೂ ಪ್ರಯತ್ನ ಮಾಡ್ತಾ ಇದೆಯಾ? ಹೌದು, ಈ ಒಂದು ಓವರ್ ಆಲ್ ರಾಜ್ಯಗಳಲ್ಲಿ 3ನೇ ರಾಜ್ಯ. ಆ್ಯಂಡ್ ದೆನ್ ಈ ಒಂದು ಸ್ವತಂತ್ರದ ನಂತರ 2ನೇ ರಾಜ್ಯ ಯಾವುದು ಅಂತ ಕೇಳಿದ್ರೆ ಗುಜರಾತ್ ರಾಜ್ಯ ಅಂತ ಹೇಳ್ತೀವಿ. ಸರಿನಾ? ಇದನ್ನು ಸಹ UCC ತರಬೇಕು ಅಂತ ಇವಾಗ ಪ್ರಯತ್ನ ನಡೆಸ್ತಾ ಇದೆ. ಆ್ಯಂಡ್ ದೆನ್ ಅದಕ್ಕೆ ಒಂದು ಸಮಿತಿಯು ಸಹ ನೇಮಕ ಮಾಡಿದೆ. ಯಾವ ರಾಜ್ಯ ಅಂತ ಕೇಳಿದ್ರೆ ಒಂದು ಗುಜರಾತ್ ರಾಜ್ಯ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮುಂಬರುವ ಜನಗಣತಿ 2027ರ ವಿಶಿಷ್ಟ ವೈಶಿಷ್ಟ್ಯವೇನು ಅಂತ ಕೇಳಿದಾನೆ. ಏನಾಗಿದೆ ಸರ್ ಇದು ವಿಶಿಷ್ಟ ವೈಶಿಷ್ಟ್ಯ? ಇದೊಂದು ಮೊದಲ ಡಿಜಿಟಲ್ ಜನಗಣತಿ ಆಗಿರುತ್ತದೆ ಅಷ್ಟೇ, ಏನಿಲ್ಲ. ಇಲ್ಲಿವರೆಗೂ ಏನಂತಂದರೆ ಒಂದು ಪೆನ್ನು ಪೇಪರ್ ತೊಗೊಂಡು ಬರ್ತಿದ್ರು, ಅದು ಫುಲ್ ಒಂದೊಂದು
ಫಾರ್ಮ್ ಥರ ಇರ್ತಿತ್ತು, ಅದನ್ನು ಫಿಲಪ್ ಮಾಡ್ಕೊಂಡು ಹೋಗ್ತಿದ್ರು. ಇವಾಗ ಏನಿಲ್ಲ, ಕೈಯಲ್ಲಿ ಒಂದು ಟ್ಯಾಬ್ ತೊಗೊಂಡು ಬರ್ತಾರೆ, ಟ್ಯಾಬಲ್ಲಿ ಟಕ 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 ಅಂತ ಟೈಪ್ ಮಾಡ್ಕೊಳ್ತಾರೆ, ಹೋಗಿಬಿಡ್ತಾರೆ. ಸೊ ದಿಸ್ ಇಸ್ ಕಾಲ್ಡ್ ಡಿಜಿಟಲ್ ಸೆನ್ಸಸ್ ಅಂತ ಹೇಳ್ತೀವಿ. ಓಕೆ, ಏನಾಗಿದೆ ಇದೊಂದು ಡಿಜಿಟಲ್ ಸೆನ್ಸಸ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದ ಪ್ರೊಫೆಸರ್ ವಿ ಕಾಮಕೋಟಿ ಅವರು ಯಾವ ಸಂಸ್ಥೆಯ ನಿರ್ದೇಶಕರಾಗಿದ್ದಾರೆ ಅಂತ ಕೇಳ್ತಾನೆ. ಓಕೆ, ಯಾರು ಈ ಒಂದು ವಿ ಕಾಮಕೋಟಿ ಅವರು ಯಾವುದರ ಒಂದು ನಿರ್ದೇಶಕರಾಗಿದ್ದಾರೆ ಸರ್ ಇವರು? ಯಾವುದು? IIT ಬಾಂಬೆ ಅವರು, IIT ದೆಹಲಿ ಅವರು, IIT ಮದ್ರಾಸ್ ಮತ್ತು ಈ ಒಂದು IIT ಕಾನ್ಪುರ ಅಂತ ಹೇಳ್ತೀವಿ. ಸರ್ ಯಾರು ಫುಲ್ ಆ್ಯಂಡ್ ಎನರ್ಜೆಟಿಕ್ ಪರ್ಸನ್ ಇವರು? ಯಾರು? ವಿ ಕಾಮಕೋಟಿ ಅವರು. ಓಕೆ, ಪ್ರೊಫೆಸರ್ ವಿ ಕಾಮಕೋಟಿ ಇರಲ್ವಾ? ಸೊ ಅವರು ಎನರ್ಜಿ ಇದ್ದಾರೆ, ಹೆವಿ. ಒಂದು ಸರಿ ಇವ್ರನ್ನ ನೀವು ಮೀಟ್ ಆಗಬೇಕು. ಎಲ್ಲಿ ನೀವು ಮೀಟ್ ಆಗಬೇಕಂದ್ರೆ ಎಲ್ಲಿ ಹೋಗಬೇಕು ಸರ್? IIT ಮದ್ರಾಸ್ಗೆ ಹೋಗ್ಬೇಕು ನೀವು. ಎಲ್ಲಿ ಅಂದರೆ ಒಂದು IIT ಮದ್ರಾಸ್ನ ನಿರ್ದೇಶಕರಾಗಿರ್ತಕ್ಕಂತಹ ವಿ ಕಾಮಕೋಟಿ ಅವರಿಗೆ, ಪ್ರೊಫೆಸರ್ ವಿ ಕಾಮಕೋಟಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಓಕೆ, ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳ್ಬೋದು. ಓಕೆ, ದಿಸ್ ಇಸ್ ದ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ನಿಮಗೆ. ಟೋಟಲಿ ಪದ್ಮ ಅವಾರ್ಡ್ಗಳನ್ನು 131 ಜನಕ್ಕೆ ನೀಡಿದ್ದಾರೆ. 131 ಜನ ನಿಮಗೆ ಇಂಪಾರ್ಟೆಂಟ್ ಆಗ್ತಾರಾ? ಇಲ್ಲ, ಕೆಲವೊಂದು ವಿಶಿಷ್ಟ ಕ್ಷೇತ್ರಗಳಿಗೆ ಸಂಬಂಧಪಟ್ಟಿರ್ತಾರೆ, ಸೊ ಅವ್ರು ಇಂಪಾರ್ಟೆಂಟ್ ಆಗ್ತಾರೆ. ಸೊ ಅದಕ್ಕೆ ನೀವು ನೆನ್ಪಿಟ್ಕೊಳ್ಬೇಕು. ಓಕೆ, ಈ ಫಸ್ಟ್ ಏನಿದಾರಲ್ವಾ, ಪದ್ಮವಿಭೂಷಣ 5 ಜನ ತೊಗೊಂಡಿದ್ದಾರೆ, ಅವ್ರು ನೀವು ನೆನ್ಪಿಟ್ಕೊಳ್ಳೇಬೇಕು. ಆ್ಯಂಡ್ ದೆನ್ ಪದ್ಮಭೂಷಣ 13 ಜನ ತೊಗೊಂಡಿದ್ದಾರೆ. ಓಕೆ, 5 + 13 ಎಷ್ಟಾಯಿತು? 18. ಈ 18 ಜನರನ್ನ ನೀವು ಅವ್ರು ನಿಮ್ಗೆ ಬೇಕೋ ಬೇಡವಾ ನೆನ್ಪಿಟ್ಕೊಳ್ಳೇಬೇಕು. ಬಟ್ ರಿಮೈನಿಂಗ್ ಉಳಿದಿರ್ತಕ್ಕಂಥ 113 ಜನ ಏನಿದಾರಲ್ವಾ, ಆ 113 ಜನರಲ್ಲಿ ನೀವು 113 ಜನ ನೆನ್ಪಿಟ್ಕೊಳ್ಳೋಕೆ ಬೇಕಾಗಿಲ್ಲ. ಆ 113 ಜನದಲ್ಲಿ ನಿಮಗೆ ಡೆತ್ ಆಗಿರ್ತಕ್ಕಂತಹ ವ್ಯಕ್ತಿಗಳೆಷ್ಟಿದ್ದಾರೆ? ಓಕೆ, ಓವರಾಲಿ ಈ ಒಂದು ಡೆತ್ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ 16 ಜನಕ್ಕೆ ಈ ಒಂದು ಪೋಸ್ಟಮಸ್, ಈ ಒಂದು ಪದ್ಮ ಅವಾರ್ಡ್ಗಳನ್ನು ನೀಡಿದ್ದಾರೆ. ಸೊ ಆ ಒಂದು 16 ವ್ಯಕ್ತಿಗಳು ಇಂಪಾರ್ಟೆಂಟ್ ಆಗ್ತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಸರ್, ಮಹಿಳೆಯರಿಗೆ ಎಷ್ಟು ಜನ ನೀಡಿದ್ದಾರೆ? ಮಹಿಳೆಯರಿಗೆ 19 ಜನ ಮಹಿಳೆಯರಿಗೆ ನೀಡಿದ್ದಾರೆ. ಸೊ ಆ ಒಂದು 19 ಮಹಿಳೆಯರು ಇದರಲ್ಲಿ ಏನಾದರೂ ಕಂಡು ಬರ್ತಾರಾ? ಅವ್ರು ಇಂಪಾರ್ಟೆಂಟ್ ಆಗ್ತಾರೆ, ಅವ್ರನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಅವ್ರು ಏನಾದರೂ ನಮ್ಮ ಅಕ್ಕಪಕ್ಕ ರಾಜ್ಯದವ್ರು ಇದ್ದಾರಾ? ಇಲ್ಲ ಅಂತಂದರೆ ಒಂದು ಫೇಮಸ್ ಆಗಿರ್ತಕ್ಕಂಥ ಒಂದು ಕ್ಷೇತ್ರದಿಂದ ಇದ್ದಾರಾ? ಅವ್ರನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಅಲ್ಲಿ ನಿಮಗೆ ಕೇಳ್ತಾನೆ. ಆ್ಯಂಡ್ ದೆನ್ ಇನ್ನೊಂದು ನಿಮಗೆ ಫೇಮಸ್ ಆಗಿ ಕೇಳ್ತಕ್ಕಂಥ ಒಂದು ವಿಭಾಗ ಯಾವುದು ಅಂದರೆ ಸ್ಪೋರ್ಟ್ಸ್ ವಿಭಾಗ. ಸ್ಪೋರ್ಟ್ಸ್ ವಿಭಾಗದಲ್ಲಿ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಸರ್? ವಿಜಯ್ ಅಮೃತರಾಜ್ ಅವರಿಗೆ ಕೊಟ್ಟಿದ್ದಾರೆ. ಹೌದಾ, ವಿಜಯ್ ಅಮೃತರಾಜ್ ಅವರು ಕೊಟ್ಟಿದ್ದಾರೆ. ಹಾಗಾದರೆ ಇವರು ಯಾವ ದೇಶದ ಏನಂತ ಹೇಳ್ಬೋದು, ಸಿಟಿಜನ್? ಯಾವ ದೇಶದ ಸಿಟಿಜನ್ ಆಗಿದ್ದಾರೆ ಇವರು ಸರ್? ಆಪ್ಷನ್ ಎ ಇಂಡಿಯಾ, ಆಪ್ಷನ್ ಬಿ ನನ್ ಆಫ್ ದೀಸ್. ಯಾವುದು ಸರ್? ಇಂಡಿಯಾ ಅಲ್ಲ, ಯಾಕೆಂದರೆ ಅವರು ಅಮೇರಿಕಾದ ನಾಗರಿಕರಾಗಿದ್ದಾರೆ. ಯಾರು? ವಿಜಯ್ ಅಮೃತರಾಜ್ ಅವರು. ಅದು ಸಹ ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ವಿಜಯ್ ಅಮೃತರಾಜ್ ಅವರು, ಇವರು ಯಾವುದಕ್ಕೆ ಸಂಬಂಧಪಟ್ಟಿದ್ದಾರೆ ಸರ್? ಇವರು ಟೆನಿಸ್ಗೆ ಸಂಬಂಧಪಟ್ಟಿದ್ದಾರೆ. ಆ್ಯಂಡ್ ದೆನ್ ಸವಿತಾ ಪುನಿಯಾ ಅವರು ಸರ್, ಇವರು ಯಾವುದಕ್ಕೆ ಸಂಬಂಧಪಟ್ಟಿದ್ದಾರೆ ಸರ್? ಹಾಕಿಗೆ ಸಂಬಂಧಪಟ್ಟಿದ್ದಾರೆ. ಹಾಕಿಯಲ್ಲಿ ಆ್ಯಕ್ಚುಲಿ ಇವರನ್ನು ನಾವು ದ ವಾಲ್ ಆಫ್ ಹಾಕಿ ಅಂತ ಕರಿತೀವಿ, ದ ವಾಲ್ ಆಫ್ ವುಮೆನ್ ಹಾಕಿ ಅಂತ ಕರಿತೀವಿ. ಯಾರನ್ನ? ಸವಿತಾ ಪುನಿಯಾ ಅವರನ್ನು. ಓಕೆ, ನಮಗೆ ರಾಹುಲ್ ದ್ರಾವಿಡ್ ಅವ್ರು ನೆನಪು ಬರ್ತಾರೆ. ಐ ಥಿಂಕ್ ಕನ್ನಡ ಮೀಡಿಯಮ್ ಮೀನ್ಸ್ ಫಸ್ಟ್ ಲ್ಯಾಂಗ್ವೇಜಲ್ಲಿ ಇವ್ರ ಬಗ್ಗೆ ಒಂದು ಚಾಪ್ಟರ್ ಸಹ ಇರ್ಬೋದು ಅನಿಸುತ್ತೆ, ರಾಹುಲ್ ದ್ರಾವಿಡ್ ಅವ್ರ ಬಗ್ಗೆ. ಓಕೆ, ಮೀನ್ಸ್ ಇವ್ರನ್ನ ನಾವು ಹೇಳ್ತೀವಿ, ರಾಹುಲ್ ದ್ರಾವಿಡ್ ಅವ್ರಿಗೆ ಏನು ದ ವಾಲ್ ಆಫ್ ಕ್ರಿಕೆಟ್ ಅಂತ ಹೇಳ್ತೀವಿ. ಬಟ್ ಹಾಗೆ ಈ ಒಂದು ವಾಲ್ ಆಫ್ ವುಮೆನ್ಸ್ ಹಾಕಿನ ನಾವು ಯಾರನ್ನ ಕರಿತೀವಿ ಅಂತ ಕೇಳಿದ್ರೆ ಸವಿತಾ ಪುನಿಯಾ ಅವ್ರನ್ನ ಕರಿತೀವಿ. ಸೊ ಇವರಿಗೆ ಸಹ ಪದ್ಮ ಅವಾರ್ಡ್ ನೀಡಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಸರ್, ರೋಹಿತ್ ಶರ್ಮಾ ಅವರಿಗೆ ನೀಡಲಾಗಿದೆ ಪದ್ಮ ಅವಾರ್ಡನ್ನು. ಆ್ಯಂಡ್ ನೆಕ್ಸ್ಟ್ ಹರ್ಮನ್ ಪ್ರೀತ್ ಕೌರ್ ಅವರಿಗೆ ನೀಡಲಾಗಿದೆ ಯಾವುದು? ಪದ್ಮ ಅವಾರ್ಡನ್ನು. ಓಕೆ, ಆ್ಯಂಡ್ ನೆಕ್ಸ್ಟ್ ಯಾರು ಬರ್ತಾರೆ? ಪ್ರವೀಣ್ ಕುಮಾರ್ ಅವರು, ಹೈ ಜಂಪಿಗೆ ಸಂಬಂಧಪಟ್ಟಿದ್ದಾರೆ, ಪ್ಯಾರಾ ಒಲಿಂಪಿಕ್ಸ್ ಅವರು. ಓಕೆ, ಸೊ ಅವರಿಗೆ ಒಂದು ಪದ್ಮ ಅವಾರ್ಡ್ ನೀಡಲಾಗಿದೆ, ಅವ್ರು ಇಂಪಾರ್ಟೆಂಟ್ ಆಗ್ತಾರೆ. ಆ್ಯಂಡ್ ಮತ್ತೆ ಯಾರಿಗೆ ನೀಡಲಾಗಿದೆ? ಯಾರ್ಯಾರಿಗೆ? ಒಂದು ಕಜಕಿಸ್ತಾನದವ್ರಿಗೆ ಒಬ್ರಿಗೆ ನೀಡಲಾಗಿದೆ. ಓಕೆ, ಕಬಡ್ಡಿ ಕೋಚ್ಗೆ. ಸೊ ಅವ್ರ ಹೆಸರು ಮತ್ತೆ ಸ್ವಲ್ಪ ಮರೆತುಬಿಟ್ಟಿದ್ದೀನಿ, ಅವ್ರನ್ನ ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಮತ್ತೆ ಯಾರನ್ನ ಹೇಳ್ತೀವಿ ನಾವು ಈ ಒಂದು ಸ್ಪೋರ್ಟ್ಸಲ್ಲಿ ಅಂತ ಅಂದರೆ, ಒಬ್ಬರು ಹಾಕಿ ಆರ್ ಫುಟ್ಬಾಲ್ ಕೋಚ್ ಇದ್ದಾರೆ, ಅವರೊಬ್ಬರನ್ನ ಕೇಳ್ಬೋದು. ಓಕೆ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ನೀವು. ಅದನ್ನು ಗ್ರೂಪಲ್ಲಿ ಹಾಕಿರ್ತೀನಿ, ಅವ್ರದ್ದು ಎಲ್ಲರದ್ದು ಸಹ ಲಿಸ್ಟ್, ಅಲ್ಲಿ ಸ್ವಲ್ಪ ನೀವು ನೋಡ್ಕೊಳ್ಳಿ. ಓಕೆ, ನಿಮಗೆ ಉಪಯೋಗ ಆಗುತ್ತೆ. ಆ್ಯಂಡ್ ದೆನ್ ನಿಮಗೆ ಎಕ್ಸಾಮಲ್ಲಿ ಕ್ವಶನ್ ಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಹಿಂಡಾಲ್ಕೋ ಇಂಡಸ್ಟ್ರೀಸ್ ಯಾವ ರಾಜ್ಯದಲ್ಲಿ $2.3 ಬಿಲಿಯನ್ ವೆಚ್ಚದ ಅಲ್ಯೂಮಿನಿಯಂ ಸ್ಮೆಲ್ಟರ್, ಯಾವುದು? ಈ ಒಂದು ಸ್ಮೆಲ್ಟರ್ ವಿಸ್ತರಣಾ ಯೋಜನೆಯನ್ನು ಘೋಷಿಸಿದೆ ಅಂತ ಕೇಳಿದ್ದೀನಿ. ಯಾವುದು ಸರ್? ಹಿಂಡಾಲ್ಕೋ. ಹಾಗಾದರೆ ಈ ಒಂದು ಹಿಂಡಾಲ್ಕೋ ಎಲ್ಲಿ ಕಂಡುಬರುತ್ತೆ ಸರ್? ಇದು ಎಲ್ಲಿ ಕಂಡುಬರುತ್ತೆ ಅಂತ ಹೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಸರ್, ದ್ಯಾಟ್ ಈಸ್ ಒಡಿಶಾ. ಯಾವ ರಾಜ್ಯ ಅಂದರೆ ಈ ಒಂದು ಒಡಿಶಾ ರಾಜ್ಯ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು MSME 10 ಕೋಟಿವರೆಗೆ ಮೇಲಾಧಾರ ರಹಿತ ಸಾಲ, ಓಕೆ, ಒಂದು ಕೊಲಾಟ್ರಲ್ ಫ್ರೀ ಲೋನ್ಸ್ ನೀಡಲು ದೆಹಲಿ ಸರ್ಕಾರವು ಯಾವ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಅಂತ ಕೇಳಿದ್ದೇನೆ ಸರ್. ಈ ಒಂದು 10 ಕೋಟಿವರೆಗೆ ಮೇಲಾಧಾರ ರಹಿತ ಸಾಲವನ್ನು ನೀಡ್ತಾರೆ ಅಂತೆ. ಸೊ ಯಾವ ಒಂದು ಸಂಸ್ಥೆಯೊಂದಿಗೆ ಇದು ಒಪ್ಪಂದ ಮಾಡಿಕೊಂಡಿದೆ ಸರ್? ಯಾವ ಸಂಸ್ಥೆ ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಸರ್, ಈ CGTMSE ಒಂದು ಸಂಸ್ಥೆಯ ಜೊತೆಗೆ ಈ ಒಂದು MSME ಏನಿದೆ ಅಲ್ವಾ, ಒಪ್ಪಂದ ಮಾಡಿಕೊಂಡಿದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಈ ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಯಾವ ಕಾರ್ಯಕ್ರಮದ 4ನೇ ಆವೃತ್ತಿಯನ್ನು ವರ್ಚುವಲ್ ಆಗಿ ಉದ್ಘಾಟಿಸಿದರು ಅಂತ ಕೇಳಿದ್ದೇನೆ ಸರ್. ಯಾವುದನ್ನು ಉದ್ಘಾಟನೆ ಮಾಡಿದ್ರು ಸರ್? ಯಾವುದು ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಸರ್, ಆಪ್ಷನ್ ಎ ಯಾವುದು? ಇಂಡಿಯಾ ಎನರ್ಜಿ ವೀಕ್ ಅಂತ. ಓಕೆ, ಸೊ ಇದನ್ನು ಕೇಳ್ತಾನೆ ನೋಡಿ ಸರ್, ಎನರ್ಜಿ ವೀಕ್ ಯಾಕೆ ಸರ್ ನಮಗೆ ಇಂಪಾರ್ಟೆಂಟ್? ಕೇಳ್ತಾನೆ ಇದನ್ನು. ಲಾಸ್ಟ್ ನೀವು FDA ಕ್ವಶನ್ ಪೇಪರ್ ನೋಡಿಲ್ವಾ? HK ಕ್ವಶನ್ ಪೇಪರ್ ಕೇಳಿದ್ದ ನೋಡಿ ಅಲ್ಲಿ ನಿಮಗೆ. ಸೆಂಟ್ರಲ್ ವಿಜಿಲೆನ್ಸ್ ವೀಕ್ ಅಂತ ನಾವು ಯಾವ ಒಂದು ತಿಂಗಳಲ್ಲಿ ಆಚರಣೆ ಮಾಡ್ತೀವಿ ಸರ್ ಅಂತ. ಅವಾಗ ನೀವು ಅಲ್ಲಿ ಆಪ್ಷನ್ ಏನು ಕೊಟ್ಟಿದ್ದ ಅಂದರೆ ಅಕ್ಟೋಬರ್ ಕೊಟ್ಟಿದ್ದು. ಹೌದು, ಅಕ್ಟೋಬರ್ ಅದಕ್ಕೆ ರೈಟ್ ಆಗಿರ್ತಿತ್ತು, ಯಾಕಂದರೆ ಲಾಸ್ಟ್ ವೀಕಲ್ಲಿ ನಾವು ಸೆಂಟ್ರಲ್ ವಿಜಿಲೆನ್ಸ್ ವೀಕ್ ಅಂತ ಆಚರಣೆ ಮಾಡ್ತೀವಿ. ಹಾಗೆ ಈ ಒಂದು ಜನವರಿಯ ಲಾಸ್ಟ್ ವೀಕನ್ನು ನಾವು ಇಂಡಿಯಾ ಎನರ್ಜಿ ವೀಕ್ ಅಂತ ಆಚರಣೆ ಮಾಡ್ತೀವಿ ಸರ್. ಅದಕ್ಕೆ ನೀವು ಸ್ಟೇಟ್ ಅವರಾದರೂ ಆಗಿರಲಿ, ಸೆಂಟ್ರಲ್ ಆದರೂ ಆಗಿರಲಿ, ಯಾರೇ ಆಸ್ಪಿರೆಂಟ್ಸ್ ಆಗಿರಲಿ, ಇದನ್ನು ನೆನ್ಪಿಟ್ಕೊಳ್ಳಿ, ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಐ ಥಿಂಕ್ 23 to 30 ಏನೋ ಇರಬಹುದು ಇದು ಇಂಡಿಯಾ ಎನರ್ಜಿ ವೀಕ್. ಓಕೆ,
ಬಟ್ ದ ಲಾಸ್ಟ್ ವೀಕ್ ಆಫ್ ಜನವರಿ ಅಂತ ನೆನ್ಪಿಟ್ಕೊಳ್ಳಿ, ನಿಮಗೆ ನೆನಪಿಡಬಹುದು. ಆ್ಯಂಡ್ ಇದು ಎಷ್ಟನೇ ಆವೃತ್ತಿ ಆಗಿತ್ತು ಅಂದರೆ 4ನೇ ಆವೃತ್ತಿ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನವದೆಹಲಿಯಲ್ಲಿ ನಡೆದ 25ನೇ ಆವೃತ್ತಿಯ ಭಾರತ ರಂಗ ಮಹೋತ್ಸವದ ಘೋಷವಾಕ್ಯ ಏನಾಗಿತ್ತು ಅಂತ ಕೇಳಿದರೆ ಸರ್, ಈ ಒಂದು ಭಾರತ ರಂಗ ಮಹೋತ್ಸವದ ಒಂದು ಘೋಷವಾಕ್ಯ ಏನಾಗಿತ್ತು ಅಂತ ಕೇಳಿದ್ರೆ ಅವಾಗ ಹೇಳಬೇಕಿತ್ತು ಸರ್, ಡೈಲಾಗ್ ಆಫ್ ಕಲ್ಚರ್ಸ್ ಅನ್ನೋದು ಆಗಿತ್ತು. ಏನಾಗಿತ್ತು? ಒಂದು ಡೈಲಾಗ್ ಆಫ್ ಕಲ್ಚರ್ಸ್ ಅಂತ ಹೇಳ್ತೀವಿ, ಸಂವಾದ ಮತ್ತು ಸಂಸ್ಕೃತಿಗಳದ್ದು ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಪತ್ತೆಯಾದ ಈ ಲೆಫರ್ಡ್ ಘಾತೀಸ್ ಕೊಂಕನೆಸ್ಸಿಸ್, ಯಾವುದು ಈ ಒಂದು ಲೆಫರ್ಡ್ ಘಾತೀಸ್ ಕೊಂಕನೆಸ್ಸಿಸ್ ಎಂಬ ಹೊಸ ಸಸ್ಯ ಪ್ರಭೇದವು ಮಹಾರಾಷ್ಟ್ರದ ಯಾವ ಜಿಲ್ಲೆಯಲ್ಲಿ ಕಂಡುಬಂದಿದೆ ಅಂತ ಕೇಳಿದ್ರೆ ಸರ್, ಯಾವ ಜಿಲ್ಲೆಯಲ್ಲಿ ಕಂಡುಬಂದಿದೆ ಸರ್, ಇದು ಯಾವ ಜಿಲ್ಲೆ ಅಂತ ಕೇಳಿದ್ರೆ ಇದನ್ನು ನಾವು ನೋಡಬೇಕು ಅಂದರೆ ಸರ್, ನಾವು ರತ್ನಗಿರಿಗೆ ಹೋಗಬೇಕು. ಎಲ್ಲಿ ಹೋಗಬೇಕು? ಈ ಒಂದು ರತ್ನಗಿರಿಗೆ ಹೋಗಬೇಕು ಅಂತ ಹೇಳ್ತೇವೆ. ನಾಸಿಕ್ ಸಹ ಕಂಡುಬರೋದು ಮಹಾರಾಷ್ಟ್ರದಲ್ಲಿ, ನಾಗ್ಪುರ್ ಕಂಡುಬರೋದು ಮಹಾರಾಷ್ಟ್ರದಲ್ಲಿ, ಪುಣೆ ಕಂಡುಬರೋದು ಮಹಾರಾಷ್ಟ್ರದಲ್ಲಿ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ವಿಮಾನ ಅಪಘಾತದಲ್ಲಿ ನಿಧನರಾದ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಯಾರು ಸರ್? ದೇವೇಂದ್ರ ಫಡ್ನವೀಸ್ ಅವರು ಸಿಎಂ ಇದ್ದಾರೆ. ಆ್ಯಂಡ್ ಏಕನಾಥ್ ಶಿಂದೆ, ಅಜಿತ್ ಪವಾರ್ ಅವರು, ಅಶೋಕ್ ಚವ್ಹಾಣ್ ಅವರು. ಸದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಈ ಒಂದು ಅಜಿತ್ ಪವಾರ್ ಅವರು ಅಂತ ಹೇಳ್ತೀವಿ. ಯಾರು? ಈ ಒಂದು ಅಜಿತ್ ಪವಾರ್ ಅಂತ ಹೇಳ್ತೀವಿ ಸರ್. ಹಾಗಾದರೆ ಈ ಒಂದು ಅಜಿತ್ ಪವಾರ್ ಯಾವ ಒಂದು ಪಕ್ಷಕ್ಕೆ ಸಂಬಂಧಪಟ್ಟಿದವರಾಗಿದ್ದರು? ಇವರು NCP ಪಕ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಯಾಗಿದ್ದರು. ಓಕೆ, ಇದು ಸಹ ಗೊತ್ತಿರಲಿ, ಇದು ಸಹ ನಿಮಗೆ ಕೇಳ್ಬೋದು. ಓಕೆ, ಏನಂತ ಹೇಳ್ತೀವಿ? NCP ಪಕ್ಷ. ಯಾಕೆ ಅಂದರೆ ಇವರು ಡೆತ್ ಆಗಿದ್ದಾರೆ. ಇನ್ನೊಂದು ನಮ್ಮ ನೆರೆಯ ರಾಜ್ಯದವರಾಗಿದ್ದಾರೆ. ಒಂದು ನಮ್ಮ ಸ್ಟೇಟ್ ಎಕ್ಸಾಮ್ಗೆ ಇದು ಯೂಸ್ ಆಗುತ್ತೆ, ಆ್ಯಂಡ್ ದೆನ್ ಸೆಂಟ್ರಲ್ ಎಕ್ಸಾಮ್ ಸಹ ಯೂಸ್ ಆಗುತ್ತೆ. ಓಕೆ, ಯಾಕಂದರೆ ಆಡಳಿತಾರೂಢ ಪಕ್ಷ ಯಾವುದು? ಆ ಒಂದು ಪಕ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವ್ಯಕ್ತಿ ಇದ್ದಾರೆ. ಇವರು ಅವ್ರ ಜೊತೆ ಮೈತ್ರಿ ಮಾಡ್ಕೊಂಡಿದ್ರು ಸರ್. BJP ಅಲ್ಲ ಇವರು, ಬಟ್ ಮೈತ್ರಿ ಮಾಡ್ಕೊಂಡಿದ್ರಲ್ವ ಅವ್ರ ಜೊತೆಗೆ. ಸೊ ಅದಕ್ಕೆ ಇವರು ಇಂಪಾರ್ಟೆಂಟ್ ಆಗ್ತಾರೆ, ನೆನ್ಪಿಟ್ಕೊಳ್ಳಿ. ಇವರು ಡೆಪ್ಯೂಟಿ CM ಆಗಿದ್ದರು ಸರ್. ಹಾಗಾದರೆ ಎಲ್ಲಿ ಆಕ್ಸಿಡೆಂಟ್ ಆಗಿದೆ ಸರ್? ಇದು ಎಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂದರೆ ಸರ್, ದ್ಯಾಟ್ ಈಸ್ ಇನ್ ಬಾರಾಮತಿ. ಓಕೆ, ಎಲ್ಲಿ ಸರ್? ಬಾರಾಮತಿ ಅಂತ ಹೇಳ್ತೀವಿ ಸರ್. ಏನು ಬಾರಾಮತಿ ಸರ್ಕಸ್ಟಮಲ್ಲಿ ನೀವು ನೆನ್ಪಿಟ್ಕೊಳ್ಬೋದಿದ್ದನ್ನ. ಓಕೆ, ನೆನ್ಪಿಟ್ಕೊಳ್ಳಿದ್ದನ್ನ ಬಾರಾಮತಿ ಸರ್. ಯಾರು? ಅಜಿತ್ ಪವಾರ್ ಅವರು ಅಂತ ಹೇಳ್ತೀವಿ. ಓಕೆ, ಅಂದರೆ ನೆಕ್ಸ್ಟ್ ಪ್ರಶ್ನೆ, ನೀತಿ ಆಯೋಗವು ಇತ್ತೀಚೆಗೆ ಯಾವ ಅಭಿಯಾನದ 2ನೇ ಹಂತವನ್ನು ಪ್ರಾರಂಭಿಸಿದೆ ಅಂತ ಕೇಳಿದ್ರೆ ಸರ್. ಈ ಒಂದು ನೀತಿ ಆಯೋಗ 2ನೇ ಒಂದು ಹಂತವನ್ನು ಯಾವ ಅಭಿಯಾನ ಪ್ರಾರಂಭಿಸಿದೆ? ಯಾವ ಅಭಿಯಾನ ಅಂತ ಕೇಳಿದ್ರೆ ಒಂದು ಸಂಪೂರ್ಣತಾ ಅಭಿಯಾನ ಅಂತ ಹೇಳ್ತೀವಿ ಸರ್. ಯಾವ ಅಭಿಯಾನವನ್ನು ಪ್ರಾರಂಭಿಸಿದೆ ಅಂತ ಕೇಳಿದ್ರೆ ಒಂದು ನೀತಿ ಆಯೋಗ ಸಂಪೂರ್ಣತಾ ಅಭಿಯಾನವನ್ನು ಇದು ಪ್ರಾರಂಭ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ನವದೆಹಲಿಯಲ್ಲಿ ನಡೆದ ವಾರ್ಷಿಕ NCC PM ಯಾರ್ಲಿ 2026 ಘೋಷವಾಕ್ಯ ಏನಾಗಿತ್ತು ಅಂತ ಕೇಳಿದ್ರೆ ಸರ್, ಏನಾಗಿತ್ತು ಈ ಒಂದು ಘೋಷವಾಕ್ಯ ಅಂತ ಕೇಳಿದ್ರೆ ಈ ಒಂದು ನೇಷನ್ ಫಸ್ಟ್ ಡ್ಯೂಟಿಫುಲ್ ಯೂತ್ ಅಂತ ಹೇಳ್ತೀವಿ ಸರ್. ಏನು? ರಾಷ್ಟ್ರ ಮೊದಲು ಕರ್ತವ್ಯನಿಷ್ಠ ಯುವಜನ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 13ನೇ ಪ್ರಶ್ನೆ, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿಯಲ್ಲಿ 200 ಕೋಟಿ ವೆಚ್ಚದಲ್ಲಿ ಸಂಯೋಜಿತ ಮೀನುಗಾರಿಕಾ ಬಂದರನ್ನು ಎಲ್ಲಿ ನಿರ್ಮಿಸಲು ಅನುಮೋದನೆ ನೀಡಲಾಗಿದೆ ಅಂತ ಕೇಳಿದ್ರೆ ಸರ್, ಎಲ್ಲಿ ಅನುಮೋದನೆ ನೀಡಲಾಗಿದೆ ಸರ್? ಇದು ಈ ಒಂದು ಮತ್ಸ್ಯ ಸಂಪದ ಯೋಜನೆಯಡಿಯಲ್ಲಿ 200 ಕೋಟಿ ವೆಚ್ಚದ ಸಂಯೋಜಿತ ಮೀನುಗಾರಿಕೆ ಬಂದರನ್ನು, ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಎಲ್ಲಿ ಅಂತ ಕೇಳಿದ್ರೆ ಸರ್, ದ್ಯಾಟ್ ಈಸ್ ಮಾಯಾ ಬಂದರ್. ಎಲ್ಲಿ ಕಂಡು ಬರುತ್ತೆ ಸರ್ ಈ ಒಂದು ಮಾಯಾ ಬಂದರ್? ಮಾಯಾ ಬಜಾರ್ ಅಲ್ಲ, ಮಾಯಾ ಬಂದರ್ ಎಲ್ಲಿ ಕಂಡು ಬರುತ್ತೆ? ಇದು ಮಾಯಾ ಬಂದರ್ ಅನ್ನೋದು ಅಂಡಮಾನ್ ನಿಕೋಬಾರದಲ್ಲಿ ಕಂಡು ಬರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜನವರಿ 2026ರಲ್ಲಿ ದೇಶಾದ್ಯಂತ ವಾಯ್ಸ್ ಓವರ್ ವೈಫೈ ಈ ಒಂದು ವಿವೋ ವೈಫೈ ಸೇವೆಯನ್ನು ಪ್ರಾರಂಭಿಸಿದ ಸಾರ್ವಜನಿಕ ವಲಯದ ಟೆಲಿಕಾಮ್ಸ್ ಕಂಪನಿ ಯಾವುದು ಅಂತ ಕೇಳ್ತೀನಿ ಸರ್. ಯಾವ ಕಂಪನಿ ಸರ್ ಅದು? ಯಾವ ಕಂಪನಿ ಅಂತ ಕೇಳಿದ್ರೆ ಒಂದು BSNL ಕಂಪನಿ ಅಂತ ಹೇಳ್ತೀವಿ ಸರ್. ಸೊ ಇವ್ರದ್ದು ಆ್ಯಕ್ಚುಲಿ ಕರೆಂಟ್ ಹೋದರೆ ಇವ್ರು ನೆಟ್ವರ್ಕೇ ಬರೋದಿಲ್ಲ ಜಸ್ಟ್ ಬಿಕಾಸ್ ಯಾಕಂದರೆ ಗೌರ್ಮೆಂಟ್ ಕಂಪ್ನಿ ಆಗಿದೆ ಅಂತ. ಸರ್ ಗೌರ್ಮೆಂಟ್ ಕಂಪ್ನಿ ಆಗಿದ್ರೆ ಸರ್ ಒಳ್ಳೆ ಇದು ಕೊಡಬೇಕಲ್ವಾ, ಏನು ಸರ್ವಿಸ್ ಕೊಡಬೇಕಲ್ವಾ? ಯಾಕೆ ಕೊಡ್ತಾ ಇಲ್ಲ? ಜಸ್ಟ್ ಬಿಕಾಸ್ ಯಾಕೆಂದರೆ ಬಟ್ ಪ್ರೈವೇಟ್ ಅವರಿಗೆ ಇವ್ರು ಹೆಲ್ಪ್ ಮಾಡಬೇಕಲ್ಲ ಇಂಡೈರೆಕ್ಟಾಗಿ. ಅದನ್ನೇ ಮಾಡ್ತಾ ಇದೆ ನಮ್ಮ ಸರ್ಕಾರ, ಸರಿನಾ? ಇಲ್ಲ ಅಂತಂದರೆ ಒಂದು BSNLನ ಎಲ್ಲೋ ಇದು ನಿಲ್ಲಿಸ್ಬೋದಾಗಿತ್ತು ಇವರು. ಓಕೆ, ದ ಜಿಯೋ ಆ್ಯಂಡ್ ದೆನ್ ಇವಾಗ ನೆಕ್ಸ್ಟ್ ಬರ್ತಕ್ಕಂಥ ಸ್ಟಾರ್ಲಿಂಗಿಂತ ಅವಲು ನಿಲ್ಲಿಸ್ಬೋದಾಗಿತ್ತು ಗೌರ್ಮೆಂಟ್ ಮನಸ್ಸು ಮಾಡಿದರೆ. ಬಟ್ ಅವರಿಗೆ ಮನಸ್ಸಿಲ್ಲ. ಅವ್ರ ಮನಸ್ಸು ಏನು ಮಾಡಿದ್ದಾರೆ ಅಂದರೆ ಇದಕ್ಕೆ ಎಷ್ಟು ಕೆಳಗಡೆ ಹೋಗಬೇಕಲ್ವ ಅಷ್ಟು ಕೆಳಗಡೆ ಹೋಗಬೇಕು ಅಂತ ಮಾಡಿದ್ದಾರೆ. ಯಾಕೆಂದರೆ ಪ್ರೈಸ್ ಕಡಿಮೆ ಇದೆ ಅಲ್ವಾ ಅದರದ್ದು. ಸೊ ಆದ ಕಾರಣದಿಂದ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಈ ಒಂದು ಅಚನ್ ಕುಮಾರ್ ಹುಲಿ ಮೀಸಲು ಪ್ರದೇಶ ಯಾವುದು? ಒಂದು ಅಚನ್ ಕುಮಾರ್ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ತೇನೆ ಸರ್. ಎಲ್ಲಿ ಕಂಡು ಬರುತ್ತೆ ಸರ್ ಇದು ಅಚನ್ ಕಾರು? ಇದು ಯಾವುದು ಅಚಾನಕ್ಕಾಗಿ ಎಲ್ಲಿ ಬಂದಿದೆ ಸರ್ ಇದು ಕ್ವಶನ್? ಇದು ಎಲ್ಲಿ ಅಂತ ಕೇಳಿದ್ರೆ ಈ ಒಂದು ಛತ್ತೀಸ್ಗಢದಲ್ಲಿ ಕಂಡು ಬರುತ್ತೆ. ಯಾವುದು? ಈ ಒಂದು ಅಚನ್ ಕುಮಾರ್ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂದರೆ ಒಂದು ಛತ್ತೀಸ್ಗಢದಲ್ಲಿ ಕಂಡು ಬರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಒಂದು 5 ಸ್ಟ್ರಾಟಜಿಕ ಪ್ರಶ್ನೆಗಳನ್ನು ನೀವು ನೋಡ್ಕೊಳ್ಳಿ. ಓಕೆ, ಚಿಲ್ಕಾ ಎಲ್ಲಿದೆ ಅಂದರೆ ಒಡಿಶಾದಲ್ಲಿದೆ. ಅಜಂತ ಎಲ್ಲೋರ ಗುಹೆಗಳು ಯಾವ ಧರ್ಮಕ್ಕೆ ಸಂಬಂಧಿಸಿವೆ ಅಂತ ಕೇಳಿದ್ರೆ ಯಾವ ಧರ್ಮಕ್ಕೆ ಅಂತ ನೋಡ್ಕೊಳ್ಳಿ. ಓಕೆ, ಸೊ ಆಪ್ಷನ್ C ಆಗುತ್ತೆ ಇದಕ್ಕೆ. ಆ್ಯಂಡ್ ನೆಕ್ಸ್ಟ್, ಭಾರತದ ಪ್ರತಿಷ್ಠಿತ ದೇಶೀಯ ಕ್ರಿಕೆಟ್ ಪಂದ್ಯಾವಳಿ ರಂಜಿ ಟ್ರೋಫಿ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? ಓಕೆ, SSCಯಲ್ಲಿ ನಿಮಗೆ ಸ್ಟಾಟಿಕಲ್ಲಿ ಕೇಳ್ತಾ ನೋಡಿ ಇದೆ ಯಾವುದು ಅಂತ ಹೇಳ್ಬೋದು ಆನ್ಸರ್? ಬೇಡಬೇಡಿ, ನಾನು ಹೇಳ್ತೇನೆ, ತಗೊಳ್ಳಿ. ಯಾವುದು? 1934 ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು ರಂಜಿ ಟ್ರೋಫಿ ಸ್ಟಾರ್ಟ್ ಆಗಿರೋದು 1934ಅಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಂವಿಧಾನದ 76ನೇ ವಿಧಿಯು ಏನಂತ ಹೇಳುತ್ತೆ? ಭಾರತ ಅಟಾರ್ನಿ ಜನರಲ್ ಅವ್ರನ್ನ ಯಾರು ನೇಮಿಸ್ತಾರೆ ಅಂದರೆ ಸರ್ ರಾಷ್ಟ್ರಪತಿಯವರು ನೇಮಿಸ್ತಾರೆ. ಹೆಸರನ್ನ ಯಾರು? ಈ ಒಂದು ರಾಷ್ಟ್ರಪತಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಲಾವಣಿ ಸರ್ ಮಹಾರಾಷ್ಟ್ರ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಭೂಪಾಲ್ನಲ್ಲಿ ನಡೆದ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ರಾಜ್ಯಪಾಲ ಮಂಗೂಭಾಯ್ ಪಟೇಲ್ ಅವರು ಯಾವ ವರ್ಷವನ್ನು ಕೃಷಿ ವರ್ಷವೆಂದು ಘೋಷಿಸಿದರು ಅಂತ ಕೇಳಿದ್ರೆ ಸರ್. ಇಲ್ಲಿ ರಾಜ್ಯಪಾಲ ಯಾರಿದ್ದಾರೆ ಅದನ್ನು ನೀವು ನೋಡ್ಕೊಳ್ಳಿ. ಯಾರು? ಮಂಗೂಭಾಯ್ ಪಟೇಲ್ ಅವರು. ಏನು ಘೋಷಣೆ ಮಾಡಿದ್ದಾರೆ ಇವರು? ಕೃಷಿ ವರ್ಷ ಅಂತ ಘೋಷಣೆ ಮಾಡಿದ್ದಾರೆ. ಯಾವ ವರ್ಷವನ್ನ ಸರ್? 2026 ಅಲ್ವಾ ಸರ್? ಹೌದು, 2026 ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಧ್ಯಪ್ರದೇಶದ ಕೃಷಿ ವರ್ಷ ಆಚರಣೆಯ ಅಧಿಕೃತ ಘೋಷವಾಕ್ಯ ಏನಾಗಿತ್ತು ಅಂತ ಕೇಳಿದ್ರೆ ಸರ್. ಏನಾಗಿತ್ತು ಈ ಒಂದು ಅಧಿಕೃತ ಘೋಷವಾಕ್ಯ ಸರ್? ದ್ಯಾಟ್ ಈಸ್ ಸಮೃದ್ಧ ರೈತರು ಸಮೃದ್ಧ ರಾಜ್ಯ ಅನ್ನೋದಾಗಿತ್ತು ಸರ್. ಯಾವ ರಾಜ್ಯದ್ದು ಸರ್? ಮಧ್ಯಪ್ರದೇಶ ರಾಜ್ಯದ್ದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಧ್ಯಪ್ರದೇಶದ ಕೃಷಿ ಬಜೆಟ್ 2002-03ರಲ್ಲಿ
600 ಕೋಟಿ ಇದ್ದು 2024-25 ವೇಳೆಗೆ ಎಷ್ಟು ಕೋಟಿ ರೂಪಾಯಿಗಳಿಗೆ ಏರಿಕೆ ಆಗಿದೆ ಅಂತ ಹೇಳಿದೆ. ಓಕೆ, ಸೊ ಇವಾಗ 600 ಕೋಟಿ ಇತ್ತು ಅಂತೆ, ಇವಾಗ ಎಷ್ಟಾಗಿದೆ ಸರ್ ಅದು 600 ಕೋಟಿ ಇರೋದು? 600 ಕೋಟಿ ಇರೋದು ಇವಾಗ ಎಷ್ಟಾಗಿದೆ ಅಂದರೆ ಕರೆಂಟ್ಲಿ 27,000 ಕೋಟಿ ಆಗಿದೆ. ನೆಕ್ಸ್ಟ್ ಪ್ರಶ್ನೆ, ಪಶುಸಂಗೋಪನೆಗೆ ಉತ್ತೇಜನ ನೀಡಲು ಮಧ್ಯಪ್ರದೇಶ ಸರ್ಕಾರವು ಹಾಲಿನ ದರದ ಬೆಲೆಯನ್ನು ಪ್ರತಿ ಲೀಟರ್ಗೆ 2.50 ಪೈಸೆ ರಿಂದ ಎಷ್ಟು ರೂಪಾಯಿಗಳಿಗೆ ಏರಿಸಿದೆ ಅಂತ ಕೇಳಿದೆ. ಸರ್ ಎಷ್ಟಕ್ಕೆ ಏರಿಸಿದೆ ಸರ್ ಇದು ಎಷ್ಟಕ್ಕೆ ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಸರ್, ದ್ಯಾಟ್ ಈಸ್ 8 ರೂಪಾಯಿ 50 ಪೈಸೆಗೆ ಏರಿಸಿದೆ ಅಂತ ಹೇಳ್ತೀವಿ. ಅದು ನೆಕ್ಸ್ಟ್ ಪ್ರಶ್ನೆ, ಈ ಒಂದು ವೈಲಿ ರಿಸರ್ಚ್ ಹೀರೋಸ್ ಯಾವುದು? ಈ ಒಂದು ವೈಲಿ ರಿಸರ್ಚ್ ಹೀರೋಸ್ ಪ್ರಶಸ್ತಿಯನ್ನು ಗೆದ್ದ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು ಯಾರು ಅಂತ ಕೇಳಿದ್ದೇನೆ. ಸರ್ ಯಾವುದು ಈ ಒಂದು ವೈಲಿ ರಿಸರ್ಚ್ ಹೀರೋಸ್ ಎಂಬ ಪ್ರಶಸ್ತಿಯನ್ನು ಗೆದ್ದಿರತಕ್ಕಂತಹ ಮೊದಲ ಭಾರತೀಯ ಯಾರು ಸರ್ ಇವರು ಯಾರು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ದ್ಯಾಟ್ ಈಸ್ ನಮ್ಮ ಚಂದ್ರಕಾಂತ್ ಲಹರಿ ಅವರು. ಯಾರು ಅಂದರೆ ಈ ಒಂದು ಚಂದ್ರಕಾಂತ್ ಲಹರಿ ಅವರು ಅಂತ ಹೇಳ್ತೀವಿ. ಯಾವ ಪ್ರಶಸ್ತಿ ಸರ್? ಈ ಒಂದು ವೈಲಿ ರಿಸರ್ಚ್ ಹೀರೋಸ್ ಅಂತ ಹೇಳ್ತೀವಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಕಂಪ್ರೈಸ್ಡ್ ಏರ್ ಎನರ್ಜಿ ಸ್ಟೋರೇಜ್ ಪ್ಲಾಂಟ್ ಅನ್ನು ಇತ್ತೀಚೆಗೆ ಎಲ್ಲಿ ಪ್ರಾರಂಭಿಸಿದೆ ಅಂತ ಕೇಳಿದ್ದೇನೆ. ಕಂಪ್ರೈಸ್ಡ್ ಏರ್ ಎನರ್ಜಿ ಸ್ಟೋರೇಜ್ ಪ್ಲಾಂಟ್ ಎಲ್ಲಿ ಆರಂಭ ಮಾಡಲಾಗಿದೆ ಸರ್ ಇದನ್ನು? ಎಲ್ಲಿ ಅಂತ ಕೇಳಿದ್ರೆ ಸರ್, ದ್ಯಾಟ್ ಈಸ್ ಇನ್ ಚೀನಾ. ಯಾವುದು? ಈ ಒಂದು ಚೀನಾ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯವು ಸಮಾನ ನಾಗರಿಕ ಸುಗ್ರೀವಾಜ್ಞೆ 2026 ಜಾರಿಗೆ ತಂದಿದೆ ಅಂತ ಕೇಳಿದ್ರೆ ಸರ್, ಯಾವ ರಾಜ್ಯ ಇದನ್ನು ಜಾರಿಗೆ ತಂದಿದೆ ಸರ್? ಇದು ಯಾವ ರಾಜ್ಯ ಅಂತ ಕೇಳಿದ್ರೆ ಸರ್, ಉತ್ತರಾಖಂಡ್ ರಾಜ್ಯ ಅಂತ ಹೇಳ್ತೀವಿ. ಯಾವಾಗ? 2025ರಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಟೆನಿಸ್ ಇತಿಹಾಸದಲ್ಲಿ 400 ಗ್ರ್ಯಾಂಡ್ ಸ್ಲಾಮ್ ಪಂದ್ಯಗಳ ಜಯ ಸಾಧಿಸಿದ ವಿಶ್ವದ ಮೊದಲ ಆಟಗಾರ ಯಾರು ಅಂತ ಕೇಳಿದ್ರೆ ಸರ್, ಯಾರು ಸರ್ ಇವರು ಮೊದಲ ಆಟಗಾರ? ಈ 400 ಗ್ರ್ಯಾಂಡ್ ಸ್ಲಾಮ್ಗಳನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ ಇವರು. ರಾಫೆಲ್ ನಡಾಲ್ ಅವರು, ರೋಜರ್ ಫೆಡರರ್ ಅವರು, ನೋವ್ಯಾಕ್ ಜೋಕೋವಿಕ್ ಅವರು, ಆ್ಯಂಡ್ ದೆನ್ ಕಾರ್ಲೋಸ್ ಅಲ್ಕರಾಜ್ ಅವರು. ಓಕೆ, ಯಾರು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಆಪ್ಷನ್ ಸಿ, ನೋವ್ಯಾಕ್ ಜೋಕೋವಿಕ್ ಅವರು. ಓಕೆ, ಯಾರು ಅಂದರೆ ಈ ಒಂದು ನೋವ್ಯಾಕ್ ಜೋಕೋವಿಕ್ ಅವರು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ವುಮೆನ್ಸ್ ಪ್ರೀಮಿಯರ್ ಲೀಗ್ 2026ರಲ್ಲಿ ಶತಕ ಬಾರಿಸಿದ ಮೊದಲ ಮಹಿಳಾ ಆಟಗಾರ್ತಿ ಯಾರು ಅಂತ ಕೇಳಿದ್ರೆ ಈ ನೈಟ್ ಸಿವರ್ ಬ್ರಂಟ್ ಅವರು ಅಂತ ಹೇಳ್ತೀವಿ. ಯಾವ ತಂಡಕ್ಕೆ ಸಂಬಂಧಪಟ್ಟಿದ್ದಾರೆ ಇವರು ಸರ್? ಮುಂಬೈ ಇಂಡಿಯನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಹಿಳೆಯಾಗಿದ್ದಾರೆ. ಯಾರು? ಇವನು ನೈಟ್ ಸಿವರ್ ಬ್ರಂಟ್ ಅವರು. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 30ನೇ ಪ್ರಶ್ನೆ, ಇತ್ತೀಚೆಗೆ ಬಿಡುಗಡೆಯಾದ ರೆಡ್ ಲೈನ್ಸ್ ರಿಡ್ರಾನ್, ಆಪರೇಷನ್ ಸಿಂಧೂರ ಮತ್ತು ಇಂಡಿಯಾಸ್ ನ್ಯೂ ನಾರ್ಮಲ್ ಪುಸ್ತಕದ ಲೇಖಕರಲ್ಲಿ ಈ ಕೆಳಗಿನವರಲ್ಲಿ ಯಾರು ಸೇರಿಲ್ಲ ಅಂತ ಕೇಳಿದ್ದಾನೆ. ಸೊ 3 ಜನ ಸೇರಿ ಬರ್ತಿದ್ದಾರಂತೆ. ಹಾಗಾದರೆ ಇಲ್ಲಿ ಕೆಳಗಿನವರಲ್ಲಿ ಯಾರಲ್ಲ ಅಂತ ಕೇಳಿದ್ದಾನೆ. ಯಾರಲ್ಲ ಸರ್ ಇವರು ಹೇಳ್ಬೋದಾ ಸರ್? ಮೇಜರ್ ಜನರಲ್ ಬಿಪಿನ್ ಪಕ್ಷಿ ಅವರು ಬರೆದಿದ್ದಾರೆ ಈ ಒಂದು ಪುಸ್ತಕವನ್ನು. ಹೌದು ಸರ್, ಬರೆದಿದ್ದಾರೆ. ಓಕೆ, ಯಾರು? ಬಿಪಿನ್ ಪಕ್ಷಿ ಅವರು. ಯಾವುದು? ಈ ಒಂದು ರೆಡ್ ಲೈನ್ ರಿಡ್ರಾನ್ಸ್ ಅನ್ನೋ ಪುಸ್ತಕ. ಆ್ಯಂಡ್ ದೆನ್ ಈ ಒಂದು ಅನಿಲ್ ತ್ರಿಗುಣಾಯತ್ ಅವರು ಬರೆದಿದ್ದಾರೆ. ಹೌದು ಸರ್, ಇವರು ಬರೆದಿದ್ದಾರೆ. ಆ್ಯಂಡ್ ದೆನ್ ಈ ಒಂದು ಅಖಿಲೇಶ್ ಭಾರ್ಗವ್ ಅವರು ಬರೆದಿದ್ದಾರೆ. ಹೌದು, ಇವರು ಸಹ ಬರೆದಿದ್ದಾರೆ. ಬಟ್ ಬರೀದೇ ಇರತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಈ ಒಂದು ಜನರಲ್ ಮನೋಜ್ ಪಾಂಡೆ ಅವರು ಅಂತ ಹೇಳ್ತೀವಿ ಸರ್. ಯಾರು? ಒಂದು ಮನೋಜ್ ಪಾಂಡೆ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ರೈಲ್ವೆಯು ತನ್ನ ಮೊದಲ ಹ್ಯುಮ್ಯಾನಾಯ್ಡ್ ರೋಬೋಟ್ ASC ಅರ್ಜುನನ್ನು ಯಾವ ನಗರದ ರೈಲು ನಿಲ್ದಾಣದಲ್ಲಿ ನಿಯೋಜಿಸಿದೆ ಅಂತ ಕೇಳಿದ್ರೆ ಸರ್, ಯಾವ ಒಂದು ರೈಲು ನಿಲ್ದಾಣದಲ್ಲಿ ನಿಯೋಜಿಸಿದೆ ಸರ್ ಇದು? ಎಲ್ಲಿ ಅಂತ ಕೇಳಿದ್ರೆ ವಿಶಾಖಪಟ್ಟಣಮಲ್ಲಿ. ಓಕೆ, ನೀವು ನೆಕ್ಸ್ಟ್ RRB NTPC ಎಕ್ಸಾಮ್ ಬರೀತಿದ್ರಲ್ವಾ? ದಿಸ್ ಇಸ್ ದ ಮೋಸ್ಟ್ ಹಾಟ್ ಫೇವ್ರೇಟ್ ಕ್ವಶನ್ ನೋಡಿ ಇದು ಅವರಿಗೆ. ನೆನ್ಪಿಟ್ಕೊಳ್ಳಿದ್ದೀನ. ACS ಅರ್ಜುನ್ ಏನಾಗಿದೆ? ಇದು ತನ್ನ ಮೊದಲ ಹ್ಯುಮನಾಯ್ಡ್ ರೋಬೋಟ್ ಆಗಿದೆ. ಓಕೆ, ಒಂದ್ಸರಿ ಗೂಗಲಲ್ಲಿ ಸರ್ಚ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇಲ್ಲಾಂದರೆ ಐ ಥಿಂಕ್ ತಮ್ನಲ್ಲಿ ಇದೇ ಹಾಕಿರ್ತೀನಿ. ಓಕೆ, ಹಾಕಿರ್ತೀನಿ. ಐ ಥಿಂಕ್ ನೀವು ನೋಡೇ ಬಂದಿರ್ತೀನಿ ಅನ್ಸುತ್ತೆ. ಸೊ ತಮ್ನಲ್ಲಿ ಇದೇ ಹಾಕಿರ್ತೀನಿ ನೋಡಿ. ಓಕೆ, ಯಾವುದು? ಈ ಒಂದು ACS ಅರ್ಜುನ್ ಅವರದು. ಓಕೆ, ಏನು ಭಾರತೀಯ ರೈಲ್ವೆಯ ತನ್ನ ಮೊದಲ ಹ್ಯುಮ್ಯಾನಾಯ್ಡ್ ರೋಬೋಟ್ ಆಗಿದೆ. ಇದನ್ನು ಎಲ್ಲಿ ನಿಯೋಜನೆ ಮಾಡಲಾಗಿದೆ ಅಂತ ಕೇಳಿದ್ರೆ ಒಂದು ವಿಶಾಖಪಟ್ಟಣಮಲ್ಲಿ ನಿಯೋಜನೆ ಮಾಡಲಾಗಿದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದ ಯಾವ ಪ್ರದೇಶ ಸರ್? ಲಕ್ಕೊಂಡಿ. ಇದನ್ನು ನೀವೇ ಹೇಳ್ತೀರಾ ಯಾವುದೋ ಲಕ್ಕೊಂಡಿ. ಅಂದರೆ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, ಅರುಣಾಚಲ ಪ್ರದೇಶದಲ್ಲಿ ಇತ್ತೀಚೆಗೆ ಪತ್ತೆಯಾದ ಸ್ಟ್ರೋಂಬಿಲ್ಯಾಂಥೆಸ್ ಎಂಬ ಹೊಸ ಪ್ರಭೇದವು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಯಾವುದು? ಈ ಒಂದು ಸ್ಟ್ರೋಂಬಿಲ್ಯಾಂಥೆಸ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಸರ್ ಇದು? ಸ್ಟ್ರೋಂಬಿಲ್ಯಾಂಥೆಸ್ ಯಾವುದಕ್ಕೆ ಅಂತ ಹೇಳಿದ್ರೆ ಸರ್ ಅವಾಗ ಹೇಳಬೇಕಾಗಿದೆ ಸರ್, ದಿಸ್ ಈಸ್ ದ ಹೂ ಬಿಡುವ ಸಸ್ಯ. ಯಾವುದು ಇದು? ಆ್ಯಂಡ್ ದೆನ್ ಈ ಕ್ಲಾಸಲ್ಲಿ ನಿಮಗೆ ಇನ್ನೊಂದು ಇನ್ಫಾರ್ಮೇಷನ್ ಸಹ ಹೇಳಬೇಕಾಗಿತ್ತು, ಸರಿನಾ? ಸೊ ಏನಂತಂದರೆ ಅದು ಸರ್ ಬ್ಯಾಸಿಲಸ್ ಸಬ್ಸ್ಟಿಲ್ಸ್. ಏನು ಸರಿ ಬ್ಯಾಸಿಲಸ್ ಸಬ್ಸ್ಟಿಲ್ಸ್? ಇದೊಂದೇನು ಮೈಕ್ರೋಜೀವಿನ, ಇಲ್ಲ ಅಂತಂದರೆ ಇದು ನೀವು ವೈರಸ್ಸಾ, ಅಥವಾ ಏನಾಗಿದೆ? ಇದೊಂದು ಫಂಗಸ್ಸಾ, ಏನಾಗಿದೆ? ಇದು ಪ್ರೋಟೋಸೋವ್ ಆಗಿದೆಯಾ? ಏನಾಗಿದೆ ಅಂತ ಕೇಳಿದ್ರೆ ದಿಸ್ ಇಸ್ ದ ಒಂದು ಮೈಕ್ರೋಜೀವಿ ಅಂತ ಹೇಳ್ತೀವಿ ಸರ್. ಏನು ಮೈಕ್ರೋ ಜೀವಿ ಅಂತ ಹೇಳ್ತೀವಿ, ಸರಿನಾ? ಹಾಗಾದರೆ ಇದು ಯಾಕೆ ನ್ಯೂಸಲ್ಲಿದೆ ಈ ಒಂದು ಬ್ಯಾಸಿಲಸ್ ಸಬ್ಸ್ಟಿಲ್ಸ್ ಅನ್ನೋದು? ಯಾಕೆ ಅಂತ ಕೇಳಿದ್ರೆ ಈ ಒಂದು ಸೂಕ್ಷ್ಮಾಣು ಜೀವಿಯನ್ನು, ಈ ಒಂದು ಮೈಕ್ರೋಜೀವಿಯನ್ನು ಒಂದು ರಾಜ್ಯ ತನ್ನ ರಾಜ್ಯದ ಅಧಿಕೃತ ಮೈಕ್ರೋಜೀವಿ ಅಥವಾ ಸೂಕ್ಷ್ಮಾಣು ಜೀವಿ ಎಂದು ಘೋಷಣೆ ಮಾಡಿದೆ. ಯಾವ ರಾಜ್ಯ ಸರ್ ಅದು? ಯಾವ ರಾಜ್ಯ ನೋಡೋಣವಾ? ಏನಿದೆ? ಒಂದು ಬ್ಯಾಸಿಲಿಸ್ ಸಬ್ಸ್ಟಿಲಿಸ್. ಏನಿದೆ ಇಲ್ಲಿ ಬ್ಯಾಸಿಲಿಸ್ ಸಬ್ಸ್ಟಿಲಿಸ್ ಅಂದರೆ ಇದು ಮಣ್ಣು ಮತ್ತು ಸಸ್ಯಗಳ ಬೇರುಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಒಂದು ಪ್ರಯೋಜನಕಾರಿ ಬ್ಯಾಕ್ಟೀರಿಯಾ. ಇದನ್ನು ಹೇ ಬ್ಯಾಸಿಲಸ್ ಅಥವಾ ಗ್ರಾಸ್ ಬ್ಯಾಸಿಲಸ್ ಎಂದು ಕರೆಯುತ್ತಾರೆ. ಯಾವುದನ್ನು? ಈ ಒಂದು ಬ್ಯಾಸಿಲಸ್ ಸಬ್ಸ್ಟಿಲ್ಸ್ ಅನ್ನು. ಓಕೆ, ಹಾಗಾದರೆ ಏಕೆ ಸುದ್ದಿಯಲ್ಲಿದೆ ಇದು? ರೀಸನ್ ಬೇಕಲ್ಲ. ಯಾಕೆ ಅಂತ ಕೇಳಿದ್ರೆ ಈ ಒಂದು ಕೇರಳ ರಾಜ್ಯ ಸೂಕ್ಷ್ಮಾಣು ಜೀವಿಯಾಗಿದೆ. ಇದು ಮೀನ್ಸ್ ಈ ಒಂದು ಕೇರಳ ಸರ್ಕಾರ ಏನಿದೆ ಅಲ್ವಾ, ತನ್ನ ರಾಜ್ಯದ ಈ ಒಂದು ಮೈಕ್ರೋಬ್ ಎಂದು, ಸ್ಟೇಟ್ ಮೈಕ್ರೋಬ್ ಎಂದು, ಇಲ್ಲ ಅಂತಂದರೆ ಈ ಒಂದು ರಾಜ್ಯದ ಸೂಕ್ಷ್ಮಾಣು ಜೀವಿ ಎಂದು ಇದನ್ನು ಘೋಷಣೆ ಮಾಡಿದೆ. ಸರಿನಾ? ಯಾವುದು? ಈ ಒಂದು ಬ್ಯಾಸಿಲಸ್ ಸಬ್ಸ್ಟಿಲಿಸ್ನ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಕೇಳ್ಬೋದು ನಿಮಗೆ. ಓಕೆ, ಇದು ಯಾವ ವರ್ಷ ಮಾಡಿದೆ ಅಂತ ಕೇಳಿದ್ರೆ 2026ರಲ್ಲಿ ಮಾಡಿದೆ. ಓಕೆ, ಆ್ಯಂಡ್ ದೆನ್ ಈ ರೀತಿ ಘೋಷಣೆ ಮಾಡಿರ್ತಕ್ಕಂತಹ ಭಾರತದ ಮೊದಲ ರಾಜ್ಯ ಇದಾಗಿದೆ.
ಸರಿಯಾ? ಸೊ ಅದಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಆ್ಯಂಡ್ ದೆನ್ ಸರ್ ಇದಕ್ಕಿಂತ ಮುಂಚೆ ಯಾವುದೋ ರಾಜ್ಯ ಮಾಡಲೇ ಇಲ್ವಾ? ಇಲ್ಲ ಅಂದರೆ ನಮ್ಮ ಭಾರತ ಆದರೂ ನಮ್ಮ ಭಾರತದ ಯಾವುದಾದ್ರೂ ಸ್ಟೇಟ್ ಮೈಕ್ರೋಬ್ ಇದೆಯಾ? ಮೀನ್ಸ್ ನಮ್ಮ ಕಂಟ್ರಿ ಮೈಕ್ರೋಬ್ ಅಂತ ಹೇಳ್ತೀವಿ. ಸೊ ಅದನ್ನು ಸಹ ಕಂಟ್ರಿ ಮೈಕ್ರೋಬ್ ಅಲ್ಲ ಆ್ಯಕ್ಚುಲಿ ಸ್ಟೇಟ್ ಮೈಕ್ರೋಬ್ ಅಂತ ಕನ್ಸಿಡರ್ ಮಾಡ್ತೀವಿ ಇನ್ನು. ಅದು ನಮ್ಮ ದೇಶದಾದರೂ ಸಹ ಇಂಗ್ಲೀಷಲ್ಲಿ. ಸೊ ಯಾವುದಿದೆ ಸರ್ ನಮ್ಮ ದೇಶದ್ದು? 2018ರಲ್ಲಿ ಒಂದನ್ನು ನಾವು ಆಯ್ಕೆ ಮಾಡ್ಕೊಳ್ತೀವಿ. ಯಾವುದನ್ನು? ಸರ್ ಒಂದು ಏನೋ ಇದೆ ಲ್ಯಾಕ್ಟೋ ಅಂತ ಏನೋ ಇದೆಯಲ್ವಾ? ಯಾವುದು? ಲ್ಯಾಕ್ಟೋಬ್ಯಾಸಿಲಸ್ ಬಲ್ಗರಿಕಸ್ ಅಂತ ಹೇಳ್ತೀವಿ ಸರ್ನ. ಸೊ ಇದನ್ನು 2012ರಲ್ಲಿ ಯಾವಾಗ 2012ರಲ್ಲಿ ಭಾರತ ಸರ್ಕಾರವು ಲ್ಯಾಕ್ಟೋಬ್ಯಾಸಿಲಸ್ ಬಲ್ಗರಿಸ್ ಅನ್ನು ರಾಷ್ಟ್ರೀಯ ಸೂಕ್ಷ್ಮಾಣುಜೀವಿ ಎಂದು ಸಹ ಘೋಷಿಸಿತ್ತು. ನೆನ್ಪಿಟ್ಕೊಳ್ಳಿ ಇದನ್ನು. ಓಕೆ, 2 ಪಾಯಿಂಟ್ ಸಿಕ್ಕು ಅಲ್ವಾ ನಿಮಗೆ? 1 ಪಾಯಿಂಟ್ ಏನು ಸಿಕ್ತು ನಿಮಗೆ? ಕರೆಂಟ್ ಅಫೇರ್ಸ್ ಸಿಕ್ತು. ಆ್ಯಂಡ್ ದೆನ್ ಇನ್ನೊಂದು ಪಾಯಿಂಟ್ ಏನು ಸಿಕ್ತು ನಿಮಗೆ? ಕರೆಂಟ್ ಅಫೇರ್ ರಿಲೇಟೆಡ್ ಸ್ಟ್ಯಾಟಿಕ್ ಜಿಕೆ ಕ್ವಶನ್ ಸಿಕ್ತು ನಿಮಗೆ. ಇಲ್ಲಿವರೆಗೂ ಗೊತ್ತಿತ್ತಾ? ಓಕೆ, ನಮ್ಮ ಭಾರತ ರಾಜ್ಯದ ಪ್ರಾಣಿ ಯಾವುದು, ನಮ್ಮ ಭಾರತ ದೇಶದ ಪಕ್ಷಿ ಯಾವುದು, ಅದು ಯಾವುದು, ಇದು ಯಾವುದು ಎಲ್ಲ ಸಹ ಗೊತ್ತಿತ್ತು. ಮರ ಯಾವುದು ಎಲ್ಲ ಸಹ ಗೊತ್ತಿತ್ತು. ಬಟ್ ದ ಸ್ಟೇಟ್ ಮೈಕ್ರೋಬ್ ನಿಮಗೆ ಗೊತ್ತಿತ್ತಾ? ಗೊತ್ತಿರಲಿಲ್ಲ ಅಲ್ವಾ? ಓಕೆ, ಒಂದು ಹೊಸದಾಗಿ ಏನಾದರೂ ಕಲ್ತ್ರಾ? ಓಕೆ, ಇದನ್ನು ಕಲ್ತ್ಕೊಂಡು ಹೋಗಿ. ಓಕೆ, ಸೊ ಅದಾಗುತ್ತೆ ಇಲ್ಲಿವರೆಗೆ ಜನವರಿ 30ರ ಟಾಪ್ 30 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳ ಒಂದು ಕ್ಲಾಸ್. ಸೊ ಇಲ್ಲಿವರೆಗೂ ಈ ಒಂದು ಕ್ಲಾಸ್ನ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ನಿಮಗೆ ಈ ಒಂದು ಕ್ಲಾಸ್ ನೋಡಿ ನಿಮಗೆ ಕ್ಲಾಸ್ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲ್ಲ ಅಂದರೆ ಸ್ವಲ್ಪ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಏನು ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು.